ಕಣ್ಮರೆಯಾದ ಚಂದನಗಿರಿಯ ರಹಸ್ಯನಿಧಿ ಹಳೆಯ ತಾಳೆಗರಿ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅನೇಕ ರಹಸ್ಯಗಳು ಇತಿಹಾಸದ ಪುಟಗಳಲ್ಲಿ ಹೂತುಹೋದವು. ಇಂತಹದ್ದೇ ಒಂದು ರಹಸ್ಯವನ್ನು ಹೊತ್ತವನು ಯುವ ಸಂಶೋಧಕ ಆರ್ಯನ್. ಮೈಸೂರಿನ ಹಳೆಯ ಲೈಬ್ರರಿಯೊಂದರಲ್ಲಿ ಧೂಳು ಹಿಡಿದಿದ್ದ ಹಸ್ತಪ್ರತಿಗಳನ್ನು ಹುಡುಕುತ್ತಿದ್ದಾಗ ಆತನಿಗೊಂದು ವಿಚಿತ್ರವಾದ ತಾಳೆಗರಿ ಸಿಕ್ಕಿತು. ಅದರಲ್ಲಿ ಬರೆಯಲಾಗಿತ್ತು, ಯಾವಾಗ ಚಂದನಗಿರಿಯ ಶಿಖರದ ಮೇಲೆ ಸೂರ್ಯನ ಕೊನೆಯ ಕಿರಣ ಬೀಳುತ್ತದೆಯೋ ಅಂದು ಸಿಂಹದ ಮುಖದ ಕಲ್ಲು ಕಣ್ಣೀರು ಸುರಿಸುತ್ತದೆ. ಅಲ್ಲಿಂದಲೇ ಆರಂಭವಾಗುವುದು ಕುಬೇರನ ದಾರಿ. ಆರ್ಯನ್ ಈ ನಿಧಿಯ ಬಗ್ಗೆ ಕೇಳಿದ್ದನು. ಅದು ಕೇವಲ ಚಿನ್ನಾಬೆಳ್ಳಿಯ ನಿಧಿಯಲ್ಲ, ಬದಲಾಗಿ ಮನುಕುಲದ ಭವಿಷ್ಯವನ್ನೇ ಬದಲಿಸಬಲ್ಲ ಯಾವುದೋ ಒಂದು ಅದ್ಭುತ ವಸ್ತುವಿನ ಬಗ್ಗೆ ಆ ತಾಳೆಗರಿ ಸಂಕೇತಿಸುತ್ತಿತ್ತು. ಪಯಣದ ಆರಂಭ. ಆರ್ಯನ್ ತನ್ನ ಗೆಳೆಯ ಸಾಹಸಪ್ರಿಯ ವಿಕ್ರಮ್ ಮತ್ತು ಇತಿಹಾಸತಜ್ಞೆ ರಮ್ಯಾಳನ್ನು ಕರೆದುಕೊಂಡು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಇರುವ ಚಂದನಗಿರಿಯತ್ತ ಪ್ರಯಾಣ ಬೆಳೆಸಿದನು. ಆ ಕಾಡು ಎಷ್ಟು ಭಯಾನಕವಾಗಿತ್ತೆಂದರೆ ಅಲ್ಲಿ ಮಧ್ಯಾಹ್ನವೂ ಸೂರ್ಯನ ಬೆಳಕು ನೆಲಕ್ಕೆ ತಲುಪುತ್ತಿರಲಿಲ್ಲ. ಕಾಡಿನ ಮಧ್ಯೆ ಅವರಿಗೆ ಒಬ್ಬ ಮುದಿ ಬುಡಕಟ್ಟು ವ್ಯಕ್ತಿ ಸಿಕ್ಕಿದನು. ಅವನು ಎಚ್ಚರಿಸಿದನು, ಮಕ್ಕಳೇ, ಆ ಬೆಟ್ಟದ ಮೇಲೆ ಹೋಗಬೇಡಿ, ಅಲ್ಲಿನ ನಿಧಿಯನ್ನು ರಕ್ಷಿಸಲು ಕಾವಲುಗಾರರಿದ್ದಾರೆ. ಅಲ್ಲಿ ಹೋದವರು ಯಾರೂ ಮರಳಿ ಬಂದಿಲ್ಲ. ಆದರೆ ಆರ್ಯನ್ ತಂಡಕ್ಕೆ ಸತ್ಯ ತಿಳಿಯುವ ಹಂಬಲವಿತ್ತು. ಸಿಂಹಮುಖದ ಕಲ್ಲು ಮತ್ತು ಗುಪ್ತಹಾದಿ. 3ನೇ ದಿನದ ಸಂಜೆ ಅವರು ಚಂದನಗಿರಿಯ ಶಿಖರವನ್ನು ತಲುಪಿದರು. ತಾಳೆಗರಿಯಲ್ಲಿದ್ದಂತೆ ಸೂರ್ಯ ಮುಳುಗುವಾಗ ಒಂದು ವಿಶಿಷ್ಟ ಕೋಣದಲ್ಲಿ ಬೆಳಕು ಬಿತ್ತು. ಎದುರಿಗಿದ್ದ ಒಂದು ಬೃಹತ್ ಬಂಡೆ ಸಿಂಹದ ಮುಖದಂತೆ ಕಾಣತೊಡಗಿತು. ಸೂರ್ಯನ ಶಾಖಕ್ಕೆ ಆ ಬಂಡೆಯ ಮೇಲೆ ಹೆಪ್ಪುಗಟ್ಟಿದ್ದ ಮಂಜು ಕರಗಿ ನೀರಿನ ಹನಿಗಳು ಕೆಳಕ್ಕೆ ಸುರಿಯಲಾರಂಭಿಸಿದವು. ಇದೇ ಅದು, ಸಿಂಹದ ಕಣ್ಣೀರು ಎಂದು ರಮ್ಯಾ ಉದ್ಗರಿಸಿದಳು. ಆ ನೀರು ಬೀಳುತ್ತಿದ್ದ ಜಾಗದಲ್ಲಿ ಒಂದು ಸಣ್ಣ ಗುಂಡಿಯಿತ್ತು. ಆರ್ಯನ್ ಅಲ್ಲಿ ಕೈ ಹಾಕಿ ತಿರುಗಿಸಿದಾಗ ದೊಡ್ಡದೊಂದು ಶಬ್ದದೊಂದಿಗೆ ಆ ಬಂಡೆ ಪಕ್ಕಕ್ಕೆ ಸರಿದು ಗುಹೆಯ ದಾರಿ ತೆರೆಯಿತು. ಸವಾಲುಗಳ ಸರಣಿ. ಗುಹೆಯ ಒಳಗೆ ಹೋದಂತೆಲ್ಲ ಅವರಿಗೆ ಹಳೆಯ ಕಾಲದ ವಿಚಿತ್ರ ಯಂತ್ರಗಳು ಮತ್ತು ಅಪಾಯಕಾರಿ ಕೆಣಿಗಳು ಎದುರಾದವು. ನೆಲದ ಮೇಲೆ ವಿಚಿತ್ರ ಅಕ್ಷರಗಳಿದ್ದವು. ಸರಿಯಾದ ಅಕ್ಷರದ ಮೇಲೆ ಕಾಲಿಡದಿದ್ದರೆ ವಿಷಕಾರಿ ಬಾಣಗಳು ಬರುತ್ತಿದ್ದವು. ರಮ್ಯಾ ತನ್ನ ಸಂಸ್ಕೃತ ಪಾಂಡಿತ್ಯ ಬಳಸಿ ಸರಿಯಾದ ದಾರಿಯಲ್ಲೂ ಕಂಡುಹಿಡಿದಳು. ಒಂದು ದೊಡ್ಡ ಹೊಂಡ, ಅದರ ತುಂಬೆಲ್ಲ ಮೊಸಳೆಗಳು. ಅಲ್ಲಿ ಕೇವಲ ಒಂದು ತೆಳುವಾದ ಹಗ್ಗವಿತ್ತು. ವಿಕ್ರಮ್ ತನ್ನ ಸಾಹಸದಿಂದ ಎಲ್ಲರನ್ನೂ ದಾಟಿಸಿದನು. ಕೊನೆಯದಾಗಿ ಅವರು ಒಂದು ಬೃಹತ್ ಸಭಾಂಗಣವನ್ನು ತಲುಪಿದರು. ಅಲ್ಲಿ ಸಾವಿರಾರು ವಜ್ರ ವೈಢೂರ್ಯಗಳು ರಾಶಿ ಬಿದ್ದಿದ್ದವು. ಆದರೆ ಆರ್ಯನ್ ಕಣ್ಣು ಹೋದದ್ದು ಮಧ್ಯದಲ್ಲಿದ್ದ ಒಂದು ಸಣ್ಣ ಪೆಟ್ಟಿಗೆಯ ಮೇಲೆ. ಅದರ ಮೇಲೆ ಬರೆಯಲಾಗಿತ್ತು, ನಿಜವಾದ ಸಂಪತ್ತು ಕಣ್ಣಿಗೆ ಕಾಣದು. ಪೆಟ್ಟಿಗೆಯನ್ನು ತೆಗೆದಾಗ ಅದರಲ್ಲಿ ಯಾವುದೇ ಬಂಗಾರವಿರಲಿಲ್ಲ. ಬದಲಾಗಿ 100 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಔಷಧೀಯ ಗಿಡಮೂಲಿಕೆಗಳ ಬೀಜಗಳು ಮತ್ತು ಪ್ರಾಚೀನ ವೈದ್ಯಕೀಯ ಜ್ಞಾನವಿದ್ದ ಗ್ರಂಥಗಳಿದ್ದವು. ಆರ್ಯನ್ಗೆ ಅರ್ಥವಾಯಿತು, ಈ ಜ್ಞಾನವು ಲಕ್ಷಾಂತರ ಜನರ ಜೀವ ಉಳಿಸಬಲ್ಲ ನಿಜವಾದ ನಿಧಿ. ಅವರು ಆ ಜ್ಞಾನವನ್ನು ಜಗತ್ತಿಗೆ ತಂದರು. ಚಿನ್ನದ ನಿಧಿಗಿಂತ ಮನುಷ್ಯನ ಪ್ರಾಣ ಉಳಿಸುವ ಜ್ಞಾನವೇ ಶ್ರೇಷ್ಠವೆಂದು ಜಗತ್ತು ಅರಿತುಕೊಂಡಿತು. ಚಂದನಗಿರಿಯ ರಹಸ್ಯ ಇಂದು ಜಗತ್ತಿನ ಕಲ್ಯಾಣಕ್ಕೆ ದಾರಿಯಾಯಿತು. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್